ಓಕೆ, ನಿಮಗೂ ಅವ್ರಿಗೂ ಕೂಡ ಮಧ್ಯದಲ್ಲಿ ಒಂದ್ಸಲ ಜಗಳ ಆಗತ್ತೆ. ಅಂದ್ರೆ ನೀವು ಅದ್ ಏನಾಗಿತ್ತು ಸಿಚುವೇಶನ್ ಅಲ್ಲಿ ಅಂತ ಅಲ್ಲಿ ತಗೊಳ್ಬೇಕಾಗತ್ತೆ. ಕ್ಯಾಪ್ಟನ್ಸಿ ಯಾರು ತಗೊಂತೀರಾ, ಟೀಮು ಇದು ಅಂತ. ನನ್ನ ಮೈಂಡಲ್ಲಿ ಇದ್ದಿದ್ದು ಒಂದೇ, ನಾವು ಚೆನ್ನಾಗಿ ಆಡಿದೀವಿ, ಒಪ್ಕೊಂತೀವಿ, ಫೌಲ್ ಮಾಡ್ಬಿಟ್ಟಿದೀವಿ ನನ್ನ ಮೈಂಡಲ್ಲಿ ಇದ್ದಿದ್ದು. ಸೊ ಏನೇ ಆದ್ರೂ ಅಶ್ವಿನಿ ಅವ್ರಿಗೆ ಸ್ವಲ್ಪ ಆವಾಗ ಗಿಲ್ಲಿ ಇತ್ತಲ್ಲ, ನನ್ನ ಮೈಂಡಲ್ಲಿ ಏನಿತ್ತು, ಫೌಲ್ ಆಗೋಗಿದೆ, ನಮ್ಮನ್ನ ಕನ್ಸಿಡರ್ ಮಾಡಲ್ಲ, ಯಾಕಂದ್ರೆ ಉಸ್ತುವಾರಿ ಇದೆ ಮೇನು ಮುಗೀತು ಅಂತ ಇರುತ್ತೆ. ಓ ನೆಕ್ಸ್ಟ್ ಏನ್ ಮಾಡೋಣ ಇನ್ನು ಅಂತ ನನ್ನ ಥಿಂಕಿಂಗ್. ಇಟ್ಸ್ ನಾಟ್ ನನ್ನ ಟೀಮ್ನ ಬಿಡಬೇಕು ಅಂತಲ್ಲ, ಯಾಕಂದ್ರೆ ನನ್ನ ಟೀಮ್ ಹೈಯೆಸ್ಟ್ ಕಾಯಿನ್ಸ್ನ ಕಲೆಕ್ಟ್ ಮಾಡಿದ್ವಿ. ಮತ್ತೆ ಅದ್ರ ಗಿಲ್ಲಿದು ಫುಲ್ ಕಾಯಿನ್ಸ್ ಹೊಟ್ಟೋಗಿತ್ತು. ಆಲ್ಮೋಸ್ಟ್ ನನಗೆ ಲೂಸ್ ಆಗ್ಬಿಟ್ಟೆ ಕಾನ್ಫಿಡೆನ್ಸ್. ಶಿಟ್ ಹೊಟ್ಟೋಯ್ತಲ್ಲ ಒಂದು. ಅವ್ನು ಗಿಲ್ಲಿದ್ ಇದ್ಬಿಟ್ಟಿದ್ರೆ ನಾನು ಟೆನ್ಷನೇ ಮಾಡ್ಕೊತಾ ಇರ್ಲಿಲ್ಲ, ನಾನು ಅದು ತಗೊಂತಾನೆ ಇರ್ಲಿಲ್ಲ ಆ ಕಾರ್ಡು. ನನ್ನ ಟೀಮ್ ಎಲ್ಲ ಬರಲಿ ಅನ್ನೋದಿತ್ತು. ಅದರಲ್ಲಿ ಮಿಸ್ಟೇಕ್ ಬೇರೆ ಮಾಡಿದಾಗ ಕಾಕ್ರೋಚ್ ಅವರು ಮತ್ತೆ ಇವರು ಅಶ್ವಿನಿ ಅವರು ಮಾಡ್ತಾ ಇದ್ರಲ್ಲ, ಐ ವಾಸ್ ಲೈಕ್ ಕಾನ್ಫಿಡೆಂಟ್ ಇದ್ದೆ. ನಾವು ಫಸ್ಟ್ ಪೊಸಿಷನ್ ಅಲ್ಲಿ ಬಂದ್ರು, ನಮ್ಮನ್ನ ಲಾಸ್ಟಾಗಿ ತಳ್ತಾರೆ. ಇಡೀ ಟೀಮಲ್ಲಿ ಅಟ್ಲೀಸ್ಟ್ ನಾನು ಹೋಗೋಣ, ನನ್ನ ಡಿಸಿಷನ್ ಅದಿತ್ತು. ನನ್ನ ಟೀಮ್ ಅವರು ಒಪ್ಕೊಂಡ್ರು. ನಂಗೆ ಸೆಲ್ಫಿಶು, ಟೀಮಿಗೆ ವ್ಯಾಲ್ಯೂ ಮಾಡಲ್ಲ. ಶಿ ವಾಸ್ ಇನ್ ದಟ್ ಟ್ರಾವೆಲ್ ಅಲ್ಲಿ ಇರೋರು. ಶಿ ಹ್ಯಾವ್ ಡನ್ ಮಿಸ್ಟೇಕ್ಸ್. ಅದಕ್ಕೇನೆ ಸುದೀಪ್ ಸರ್ ಹೇಳಿದಾಗ ತಿತ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಿದ್ದು. ಶಿ ವಾಸ್ ಇನ್ ದಟ್, ಏನು ಬುದ್ಧಿ ಇಲ್ವಾ ನಿಮ್ಗೆ, ಇಷ್ಟ ಆಡಿದ್ದಾರೆ, ಸೆಲ್ಫಿಶ್. ಐ ವಾಸ್ ಲೈಕ್, ನಿನ್ಗೇನು ಗೊತ್ತಿಲ್ಲದೆ ಮಾತಾಡಬೇಡ, ಇಲ್ಲಿ ಬೇರೆ ಇದೆ, ಅಲ್ಲಿ ನನ್ನ ಟೀಮ್ ಗೆಲ್ಲಲ್ಲ ಅಂತ ನನಗೆ ಗೊತ್ತಿದೆ, ಕಾನ್ಫಿಡೆನ್ಸು, ಅದಕ್ಕೋಸ್ಕರ ನಾನು ಹೋಗೋಣ ಅಂತ ತಗೊಂಡಿದ್ದು. ಫುಲ್ ಹೈಪ್ ಆಗ್ಬಿಟ್ಟು ನಾನು ಅಂದ್ಬಿಟ್ಟು, ಏನೇನಿಕೋ ಆಡ್ತಾ ಇದೆಯಲ್ಲ ಅಂದ್ಬಿಟ್ಟು ಐ ಕುಡ್ ನಾಟ್ ಟೇಕ್ ಇಟ್, ಐ ಗೇವ್ ಇಟ್ ಬ್ಯಾಕ್ ಅಷ್ಟೇ. ಅದಿನ್ನೇನು ಇರಲಿಲ್ಲ. ಇಟ್ ವಾಸ್ ಲೈಕ್, ಗೊತ್ತಿಲ್ಲದೆ ಮಾತಾಡ್ತಾ ಇದೆಯಲ್ಲ, ಅರ್ಥ ಮಾಡ್ಕೊಂಡು ಮಾತಾಡು, ಸುಮ್ಮನೆ ಮಾತಾಡಬೇಡ ಅನ್ನಂಗೆ ಗಿವ್ ಇಟ್ ಬ್ಯಾಕ್. ಓಕೆ.